ತಿಥಿ ಊಟ ಮಾಡಿ ಬಂದ್ರೆ ಕೆಟ್ಟದಾಗತ್ತಾ? ತಿಥಿ ಊಟ ಮಾಡಿದ್ದಕ್ಕೆ ಸಮಸ್ಯೆಗಳೆದುರಾಗತ್ತಾ? ಅಯ್ಯೋ, ತಿಥಿ ಊಟ ಮಾಡಿಬಿಟ್ಟಿದ್ದೆ, ಆಕ್ಸಿಡೆಂಟ್ ಆಗೋಯ್ತು, ಈ ಥರದ ಎಲ್ಲ ಮಾತುಗಳನ್ನ ಕೇಳ್ತೀವಿ. ಇದು ನಿಜಾನಾ ಹಾಗಾದ್ರೆ? ನೋಡಿ ವೀಕ್ಷಕರೇ, ತಿಥಿ ಊಟ ಅನ್ನೋದು ಸತ್ತ ವ್ಯಕ್ತಿಗೆ ಅಥವಾ ಮರಣ ಹೊಂದಿದಂಥ ಯಾವುದೇ ಒಂದು ಜೀವಿಗೆ ನಾವು ಸಲ್ಲಿಸಬಹುದಾದಂತಹ ಗೌರವವೇ ತಿಥಿಯಾಗಿರುತ್ತೆ. ಈ ತಿಥಿ ಕಾರ್ಯವನ್ನ ಮಾಡಿ ಅವರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನ ಹಾಗೂ ಅನೇಕ ಪಿತೃಕಾರ್ಯಗಳನ್ನ ಮಾಡಿ ಪಿಂಡ ಪ್ರದಾನಗಳನ್ನೆಲ್ಲ ಮಾಡೋದು ಅವರ ಸದ್ಗತಿಗಾಗಿ ಮಾತ್ರ. ಇನ್ನು ತಿಥಿ ಕಾರ್ಯದಲ್ಲಿ ಊಟ ಹಾಕೋದು ಕೂಡ ಸತ್ತ ಆತ್ಮಗಳಿಗೆ ತೃಪ್ತಿ ಸಿಗ್ಲಿ, ದೇವರು ನೈವೇದ್ಯದಿಂದ, ಬ್ರಾಹ್ಮಣರು ಭೋಜನದಿಂದ ಮತ್ತು ಇತರರು ದಾನ ಧರ್ಮಾದಿಗಳಿಂದ ತೃಪ್ತಿಯಾಗಲಿ, ಆ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋದೇ ಉದ್ದೇಶವಾಗಿರುತ್ತೆ. ಇನ್ನು ತಿಥಿ ಕಾರ್ಯಗಳಿಗೆ ಕರೆದಾಗ ಹೋಗಿ ಊಟ ಮಾಡೋದು, ಅಲ್ಲಿನ ಭೋಜನದಲ್ಲಿ ಪಾಲ್ಗೊಳ್ಳೋದು ಹಾನಿಯನ್ನ ಉಂಟು ಮಾಡೋದಿಲ್ಲ. ಇದರಿಂದ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ. ಬದಲಾಗಿ ತಿಥಿ ಊಟವನ್ನ ಮಾಡೋದ್ರಿಂದ ಮರಣ ಹೊಂದಿದಂತಹ ವ್ಯಕ್ತಿಗಳ ಆಶೀರ್ವಾದ ಸಿಗತ್ತೆ. ತಿಥಿ ಕಾರ್ಯದಲ್ಲಿ ಮೃತ ವ್ಯಕ್ತಿಗಳು ಬಂದು ಆಶೀರ್ವದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ತಿಥಿ ಊಟವು ಆ ವ್ಯಕ್ತಿಯ ಆಶೀರ್ವಾದವನ್ನ ಪಡೆಯೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಮತ್ತು ಈ ತಿಥಿ ಊಟದಲ್ಲಿ ಅನ್ನದಾನ ನಡೆಯೋದ್ರಿಂದ ಈ ಅನ್ನದಾನದ ಪುಣ್ಯವು ಮೃತ ಆತ್ಮಕ್ಕೆ ತಲುಪುತ್ತೆ ಅನ್ನುವಂತಹ ನಂಬಿಕೆಯು ನಮ್ಮಲ್ಲಿದೆ.